ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರ. ಮತ್ತೆ ಸಾಕಷ್ಟು ನಮ್ಮ ಭಾಗದಿಂದ ಕಲ್ಯಾಣ ಕರ್ನಾಟಕದಿಂದ ಇಲ್ಲಿ ಬೆಂಗಳೂರಿಗೆ ದುಡ್ಕಂತಿನಂತ ಬಂದಿರೋಂಥ ಜನಗಳು ಇಲ್ಲಿ ಒಂದು ಟ್ರಾಕ್ಟರ್ಗಳು ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದಾರೆ. ರೈತರು ಮಕ್ಕಳು ಪಾಪ ಅಲ್ಲಿಂದ ಮಳೆ ಬಂದು ಭೂಮಿ ಹಾಳಾಗಿದೆ, ಅದರಿಂದ ಬೆಳೆಗಳು ಹಾಳಾಗಿದೆ. ದುಡ್ಕಂತಿನಾಗ ಅಲ್ಲಿಂದ ಟ್ರಾಕ್ಟರ್ಗಳು ತಂದು ಇಲ್ಲಿ ಈ ಗಾರೆ ಕೆಲಸ ಮಾಡಿಕೊಂಡು ಬೋವ್ ಮಾಡಿ ಕಟ್ಟಿ 10 ರೂಪಾಯಿ ಗುಡಿಸಲು ಫುಟ್ಪಾತಲ್ಲಿ ಗುಡಿಸೊಳಗೆ ಇಟ್ಕೊಂಡು ನಮ್ಮ ಜನಗಳಿದ್ದಾರೆ ಇಲ್ಲಿ. ಅಂಥವ್ರಿಗೆ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಾಡಿನ ಬೆಂಗಳೂರು ಕಮಿಷನರ್ ಆಗಿರ್ಬೋದು, IG ಆರ್ಡರ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಉಪಮುಖ್ಯಮಂತ್ರಿ ಪರ್ಮಿಷನ್ ಆರ್ಡರ್ ಮಾಡಿದಾರಂತೆ ಟ್ರಾಫಿಕ್ ಕಮಿಷನರ್ಗೆ, ಬೆಂಗಳೂರಲ್ಲಿ ಒಂದು ಟ್ರಾಕ್ಟರ್ ಓಡಾಡಬಾರ್ದು ಅಂತೇಳಿ. ಇವತ್ತು ರೈತರ ಮಕ್ಕಳು ಬೆಂಗಳೂರು ಟ್ಯಾಕ್ಸ್ ಕೊಡ್ತಾ ಇದೀವಿ ನಾವು. ಕಮರ್ಷಿಯಲ್ ಗಾಡಿ ಟ್ರಾಕ್ಟರ್ಗೆ ಟ್ಯಾಕ್ಸ್ ಕೊಡ್ತೀವಿ. ವೈಟ್ ಬೋರ್ಡ್ ಸ್ವಲ್ಪ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾವ ಗಾಡಿ ಬೆಂಗಳೂರು ಬರಬಾರ್ದು, ಟ್ರಾಕ್ಟರ್ಗಳು ಓಡಬಾರ್ದು ಬೆಂಗಳೂರು ಅಂತೇಳಿ ಆದೇಶ ಮಾಡಿದ್ರೆ ಇವತ್ತು ಸುಮಾರು ಒಂದು 25,000 ಜನ ಉಪವಾಸ ಬಿದ್ದಿದ್ದಾರೆ ಬೆಂಗಳೂರಲ್ಲಿ. ಅದ್ರವಾಗಿ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕಲ್ಲಿ. ಆ ರೈತರ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನಾವು. ಯಾಕಂದ್ರೆ ಈ ಬೆಂಗಳೂರಲ್ಲಿ ಟ್ರಾಕ್ಟರ್ಗಳಿಲ್ಲ ಅಂದ್ರೆ ಬಹು ಮಾಡಿ ಕಟ್ಟಕ್ಕಾಗಲ್ಲ. ಈ JCP ಟಿಪ್ಪರ್ಗಳು ಅವೆಲ್ಲ ಸಂಧಿಯಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಬೆಂಗಳೂರಲ್ಲಿ ಸ್ವಚ್ಛತೆ ಕಸ ಎತ್ಕೊಂಡು ಹೋಗೋರು ನಮ್ಮ ಟ್ರಾಕ್ಟರ್ ಜನ. ಒಂದು ಟ್ರಾಕ್ಟರಿಂದ 8 ಜನ ಬದುಕ್ತಾರೆ ಕಾರ್ಮಿಕರುಗಳು. ಅಂತ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು 10,000 20,000 ಫೈನ್ಗಳು ಹಾಕಿ ಗಾಡಿಗಳು ನಿಲ್ಲಿಸ್ತಾ ಇದ್ದೀರಾ. ಸುಮಾರು ಒಂದು 106 ಗಾಡಿಗಳು ಸೀಸ್ ಮಾಡಿದ್ದಾರೆ. ಆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆ ಹೋರಾಟಕ್ಕೆ ನಾವು ಅಧಿವೇಶನ ಒಳಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಆ ಹೋರಾಟಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ದಯವಿಟ್ಟು ಟ್ರಾಕ್ಟರ್ಗಳು ಓಡಿಸಕ್ ಬಿಡ್ಬೇಕು ನಮ್ಮ ರೈತರ ಮಕ್ಕಳಿಗೆ. ಸರ್, ಬಹಳಷ್ಟು ಮಾತಾಡಿದ್ರಿ. ತಾವು ಮಾಡಿದಂತ ಹೋರಾಟಗಳ ಬಗ್ಗೆ ನನಗೆ ಹೇಳಿದ್ರಿ. ಪ್ರೇಕ್ಷಕರು ಕೂಡ ಥ್ರಿಲ್ಡ್ ಆಗಿರ್ತಾರೆ, ಈ ತರ ಎಲ್ಲ ಹೋರಾಟ ಮಾಡಿದಾರ ಅಂತ. ಸೊ ನನಗೊಂದು ಕ್ಯೂರಿಯಾಸಿಟಿ, ನಿಮ್ ಮನೆಯನ್ನ ನೋಡ್ಬೇಕು. ಸೊ ಈ ಹೋರಾಟಕ್ಕೆ ಸಾಥ್ ನೀಡಿದಂತ ನಿಮ್ಮ ಧರ್ಮಪತ್ನಿನ ಮೀಟ್ ಮಾಡ್ಬೇಕು ಅಂತ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀವಿ ಮೇಡಮ್. ಹಾಗಾದ್ರೆ ಹೋಗೋಣವಾ? ಹೋಗೋಣ, ಖಂಡಿತ ಹೋಗೋಣ. ಎಸ್. ಸೊ ನನ್ನ ಜೊತೆ ರಾಜ್ಯಾಧ್ಯಕ್ಷರು ಬಸವರಾಜು ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಅಂತೂ ನಾವು ಕೇಳ್ಕೊಂಡ್ವಿ. ಈಗ ಅವ್ರ ಬಗ್ಗೆ ಖುದ್ದಾಗಿ ಮಾತನಾಡ್ಲಿಕ್ಕೆ ಅವರ ಧರ್ಮ ಪತ್ನಿಯವರಿದ್ದಾರೆ. ಮೇಡಮ್, ತುಳಸಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್, ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಲೈಫ್ ಜರ್ನಿ? ಸರ್ನ ಮದುವೆ ಆಗಿದ್ದು ಯಾವಾಗ, ಹೇಗೆ? ಆ್ಯಂಡ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜು. ಸೊ ಹೇಗಿತ್ತು ಆವಾಗ, ಆ ಟೈಮ್ ಹೇಗಿತ್ತು? ಒಂದ್ಸಲಿ ಮೆಲುಕು ಹಾಕೋದಾದ್ರೆ, ಆಗ್ಲಿಂದನೂ ಈ ಹೋರಾಟ ಮಾಡಬೇಕು ಆ ಥರ ರೆಬಲ್ ಸ್ವಭಾವನ? ಹೌದು, ಹಾಗೆ ಇದೆ. ಸೊ ಹೇಗಿತ್ತು ಜೀವನ ಮಾಡೋದು, ಹೋರಾಟಗಾರರ ಜೊತೆ ಜೀವನ ಮಾಡೋದು ಹೇಗಿರುತ್ತೆ? ಖುಷಿ ಆಗುತ್ತೆ. ಓಕೆ. ಸೊ ಅಂದ್ರೆ ಈ ಹೋರಾಟಗಾರರು ಅಂದಾಕ್ಷಣ ಅವ್ರನ್ನ ಪ್ರೀತಿಸೋರು ಬಹಳಷ್ಟು ಜನ ಇರ್ತಾರೆ, ವಿರೋಧ ಮಾಡೋರು ಅದಕ್ಕಿಂತ ದುಪ್ಪಟ್ಟು ಜನ ಇರ್ತಾರೆ. ಸೊ ಹೇಗೆ ನೀವು ಸಂಭಾಲಿಸ್ತಾ ಹೋದ್ರಿ? ವಿರೋಧ ಮಾಡೋರು ಇದ್ದೇ ಇರ್ತಾರೆ, ಪ್ರೀತಿಸೋರು ಇದ್ದೇ ಇರ್ತಾರೆ. ಅವರು ಬಂದಿರೋ ಕಷ್ಟ ಅದು ಅನುಭವಿಸಿದವ್ರಿಗೆ ಗೊತ್ತು. ಸೊ ಹೇಗಿತ್ತು ಮೇಡಮ್ ಸಂಸಾರ ಜೀವನ, ಹೇಗೆ ಸಾಗ್ತಾ ಇತ್ತು? ಮೊದಲಿಗೆ ಏನು ಮಾಡ್ತಾ ಇದ್ರು ಸರ್? ಮೊದಲಿಗೆ ಬೆಂಗಳೂರಿಗೆ ಬರ್ಬೇಕಂದ್ರೆ ನಾವು ದುಡ್ಕೊಂಡು ತಿನ್ಬೇಕಂತ ಬಂದಿದ್ದು. ಅವರು ಕಷ್ಟ ಪಡ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ಅದ್ರ ಜೊತೆಗೆ ಅವ್ರಿಗೆ ಕಷ್ಟದಲ್ಲಿನೂ ಹೋರಾಟ ಜೀವನ ಬೇಕಾಯಿತು. ಬರೀ ಕಷ್ಟನೇ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಕೆಲವು ಜನ ಕಷ್ಟನ ನೋಡ್ಬಿಟ್ಟು ಹೋರಾಟನೂ ಮಾಡಬೇಕು ಅಂತ ಅವರಿಗೆ ಅದು ಮನಸ್ಸಿಗೆ ಬಂದಿದೆ. ಅದರಿಂದ ನಾವು ಅವ್ರ ಜೊತೆಗೆ ಸಾಥ್ ನೀಡಿದ್ರಿ. ಸೊ ನಾನು ಕೇಳ್ಪಟ್ಟೆ, ಪೊಲೀಸರೆಲ್ಲ ಬರೋದು, ಮನೆಗೆ ಬರ್ತಾ ಇದ್ರು, ಹೊತ್ತಿರದ ಹೊತ್ತಲ್ಲಿ ಬರ್ತಾ ಇದ್ರು. ಸರ್ ಬಹಳಷ್ಟು ಜೈಲಿಗೆ ಹೋಗೋದ್ರಲ್ಲೇ ಫೇಮಸ್ ಆಗಿದ್ರು, ತುಂಬಾ ಸಲ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದವರು. ಸೊ ಆಗ ಕೇಳೋದಕ್ಕೆ ಒಂಥರ ಇರುತ್ತೆ, ಬಟ್ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಆ ಮಾನಸಿಕ ಒತ್ತಡ ಹೇಗಿರುತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ರಾತ್ರಿ 1 ಗಂಟೆಗೆಲ್ಲ ಬರೋರು ಪೊಲೀಸರು ಮನೆ ಹತ್ರ. ಒಂದೊಂದು ಸರಿ ಜೈಲಿಗೆ ಹೋದಾಗೂ ಇಲ್ಲಿ ಬಸವರಾಜ್ ಪಡ್ಕೋಟೆ ಇದ್ದಾರ ಅಂತ ಬರೋರು. ನಾವು ಹೇಳ್ತಾ ಇದ್ವಿ, 2 ಮಕ್ಕಳು, ಚಿಕ್ಕ ಮಕ್ಕಳು ಮನೆಗೆ ಮಲಗಿರ್ತಾ ಇದ್ರು. ಹೊರಗಡೆ ಬಂದು ಅಕ್ಕಪಕ್ಕದಲ್ಲಿ ಪೊಲೀಸರು ಬರ್ತಾರಂದ್ರೆ ಒಂಥರ ನಮಗೂ ಅವಮಾನ ಅನಿಸ್ತಾ ಇತ್ತು. ಅಷ್ಟೊತ್ತು ನೈಟಲ್ಲಿ ಬೆಳಗ್ಗೆ ಆದರೆ ಜನ ಕೇಳೋರು, ಏನಕ್ಕೆ ಪೊಲೀಸರು ಬಂದಿದ್ದಾರೆ
ಆವಾಗ ಮಕ್ಕಳಿಗೂ ಚಿಕ್ಕ ಮಕ್ಕಳು ಅವಾಗ ಅವ್ರಿಗೆಲ್ಲ ಅನ್ಸೋದು ಬೆಳಗ್ಗೆ ಏನು ಹೇಳ್ಬೇಕು ಮಕ್ಕಳಿಗೆ, ಅವ್ರು ಸ್ಕೂಲ್ಗೆ ಹೋಗೋ ಮಕ್ಕಳು. ಬಟ್ ಅವ್ರಿಗೆ ಹೇಳ್ತಾ ಇದ್ದೆ, ಒಂದು ಧೈರ್ಯ ಬರ್ತಾ ಇತ್ತು. ಓ, ನಮ್ಮ ಯಜಮಾನ್ರು ಹೋರಾಟ ಮಾಡ್ತಾ ಇದ್ದಾರೆ, ತಪ್ಪು ಮಾಡಿಲ್ವಲ್ಲ, ಆ ಧೈರ್ಯದಿಂದ ಅವ್ರಿಗೆ ಹೇಳ್ತಾ ಇದ್ದೆ. ಏನಕ್ಕೆ ಬಂದಿದ್ದೀರಾ ನೀವು? ಇಲ್ಲ, ಅವರು ಹಿಡ್ಕೊಂಡು ಹೋಗ್ಬೇಕು, ನಾವು ಪೊಲೀಸರು ಬಂದು ನೈಟಲ್ಲೇ ಕರೆದು ಹಿಡ್ಕೊಂಡು ಹೋಗೋರು. ಆ ಮಕ್ಕಳು ತೊಗೊಂಡು ನಾನು ಮನೆ ಒಳಗಡೆ ಡೋರ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೆ. ಸರ್, ಹೇಗಿತ್ತು ಸರ್ ತಮ್ಮ ವೈವಾಹಿಕ ಜೀವನ? ಶುರುವಾಗಿದ್ದ ಹೇಗೆ ಸಾಗ್ತಾ ಬಂತು, ಹೇಗೆ ಸಾಗಿದೆ ಇಲ್ಲಿ ತನಕ? 1982-83 ಮದುವೆ ಆಗುತ್ತೆ. ನಾನು 14 ವರ್ಷ ಹುಡುಗ. ಓಕೆ, 8 ಬಹಳ ವರ್ಷ ನನ್ನ ಹೆಂಡತಿ 8 ವರ್ಷ. ಅವಾಗ ಹಿರಿಯರು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಮಾಡೋದು ಜಾಸ್ತಿ ಇತ್ತು. ಅವಾಗ ಗೊತ್ತಿರ್ತಿರಲ್ಲ ಅವ್ರಿಗೆ, ಏನೋ ವಯಸ್ಸಾದ ನನ್ನ ಸಾಯೋಕ್ಕೆ ಮುಂಚೆ ನಮ್ಮ ಮಕ್ಕಳು ಮದುವೆ ಮಾಡಿ ಸಾಯ್ಬೇಕಂತೇಳಿ ಹಿರಿಯರು ಅವಾಗ ಆಸೆ ಪಟ್ಟು ಮದುವೆ ಮಾಡ್ತಿದ್ರು. ಅವಾಗ ಮದುವೆ ಮಾಡಿದ್ಮೇಲೆ ನಾನು ರಾಯಚೂರಿಗೆ ಹೋದೆ ಹೊಟ್ಟೆಪಾಡಿಗಾಗಿ. ನಮ್ಮ ಮಿಸ್ಸಸ್ ಅಲ್ಲೇ ಇದ್ರು ಊರಲ್ಲಿ, ನಮ್ಮ ಹೆಂಡತಿ ಅಲ್ಲೇ ಊರಲ್ಲಿದ್ದು. ಆದ್ಮೇಲೆ ನಾನು ಬೆಂಗಳೂರು ಬಂದೀವಿ. ದೊಡ್ಡವರಾದ್ಮೇಲೆ 90 ವಯಸ್ಸು ದೊಡ್ಡವರಾದ್ಮೇಲೆ 93ರಲ್ಲಿ ಕರ್ಕೊಂಬಂದೆ ಬೆಂಗಳೂರಿಗೆ. 93ರಿಂದ ಜರ್ನಿ ಜೀವನ ಮಾಡ್ಕೊಂಡು ಬಂದಿವಿ, ಕಷ್ಟ ಸುಖದಲ್ಲಿ ಗಾರೆ ಕೆಲಸ. ಸರ್, ಏನ್ ಮಾಡ್ಕೊಂಡಿದ್ರಿ ಆಗ 93? ಅವಾಗ ಶಿವಾಜಿನಗರದಲ್ಲಿ ಪೆನ್ ವ್ಯಾಪಾರ ಮಾಡ್ತಾ ಇದ್ದೆ. ಓ, ಹೌದಾ? ಪೆನ್ ವ್ಯಾಪಾರ ಮಾಡಿ ಜೀವನ, ಹೆಂಡತಿಗೆ ಒಂದು ಮನೆ ಮಾಡಿಕೊಂಡು ಬಾಡಿಗೆ ಮನೆ ತೊಗೊಂಡು ಮಾರ್ತಳ್ಳಿ, ಆ ಬಾಡಿಗೆ ಮಾಡ್ತಾ ಜೀವನ ಮಾಡಿಕೊಂಡು ಹಂಗೆ ಪೆನ್ ವ್ಯಾಪಾರ ಮಾಡ್ತಾ ಒಂದು ಕನ್ನಡ ಅಭಿಮಾನ ಬಂತು. ನನ್ನ ಹೆಂಡತಿ, ಬರೀ ಇದೇ ಮನೇಲಿ ಅಕ್ಕಿ ಡಬ್ಬಿ ಖಾಲಿ ಇದೆ, ಬರೀ ನೀನು ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡ್ತೀಯ, ಮಕ್ಕಳಿಗೆ ಹಾಲಿರಲ್ಲ, ಊಟ ಸರ್, ಇರಲ್ಲ. ಹೆಂಗೆ ಸರ್ ಇನ್ಕಮ್ ಹೇಗೆ ಅದೇ generate ನಾನು ಆಗ್ತಿತ್ತು? ಫುಟ್ಪಾತ್ ಪೆನ್ ವ್ಯಾಪಾರ ಮಾಡಿ ಆ ದುಡಿಮೆಯಲ್ಲಿ ಮಕ್ಕಳನ್ನ ಸಾಕ್ತಾ ಇದ್ದೆ. ಈಗಲೂ ಅಷ್ಟೇ, ಆ ಅಂಗಡಿ ನಾನು ಮರ್ತಿಲ್ಲ, ಆ ಪೆನ್ ವ್ಯಾಪಾರಲ್ಲೇ ಜೀವನ ಮಾಡ್ಕೊಂಡು ಮನೆ ನಡೀತಾ ಇದೆ ಈಗಲೂ. ಯಾಕಂದ್ರೆ ನಾವು ಅಡ್ಡದಾರಿ ಎಲ್ಲಿ ಹೋಗ್ಲಿಲ್ಲ, ದುಡ್ಡು ತಿನ್ಬೇಕು, ಕನ್ನಡವನ್ನು ಕಟ್ಟಬೇಕು. ಯಾಕಂದ್ರೆ ನಮ್ಮ ಮಾತೃಭಾಷೆ ಮರಾಠಿ ಆದ್ರೂ ಕೂಡ ನಾವು ಕನ್ನಡ ಮೇಲೆ ಅಷ್ಟು ಹುಚ್ಚು. ನಮ್ಮ ಪಾಪ ನಮ್ಮ ಹೆಂಡತಿ ಹೋರಾಟ ಮಾಡಿ ನಾವು ಜೈಲಿಗೆ ಹೋದಾಗೆಲ್ಲ ಮಕ್ಕಳು ತೊಗೊಂಡು ಒಬ್ಬರೇ ಇರೋರು. ಸರ್, ಯಾವತ್ತಾದ್ರೂ ಹೇಳಿಲ್ವಾ ಯಾಕೆ ಬೇಕು ಹೋರಾಟ ಇಲ್ಲ? ಸೊ ಅಕ್ಕಪಕ್ಕ ಇರೋದೇ ಬಾಡಿಗೆ ಮನೆಯಲ್ಲಿ, ಅಕ್ಕಪಕ್ಕ ಮನೆಯವರು ಕಿರಿಕಿರಿ ಮಾಡ್ತಾರೆ, ಮಕ್ಳಿಗೆ ಏನಂತ ಆನ್ಸರ್ ಮಾಡ್ಲಿ? ಸಾಕಷ್ಟು ಪೊಲೀಸರು ರಾತ್ರಿ 2 ಗಂಟೆ 3 ಗಂಟೆ ಬಂದ್ಬಿಟ್ಟು ಮನೆಯಲ್ಲಿ ಕರ್ಕೊಂಡ್ಬಂದು 4 ಜನ ಇನ್ಸ್ಪೆಕ್ಟರ್ಗಳು ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ಬಿಡೋರು ಹೊಯ್ಸಳದಲ್ಲಿ. ಇವರು ಗೊತ್ತಿರ್ತೈತಿ, ಇವರು ನೀವು ಮೀಡಿಯಾದೆಲ್ಲ ನೋಡ್ತಾ ಇದ್ರಲ್ಲ, ನನ್ನ ಗಂಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗ್ತಾನೆ, ನಾವೆಲ್ಲ ಇದೀವಿ, ಧೈರ್ಯ ತುಂಬೋರು ನನಗೆ. ನೀ ಏನು ಕಳ್ತನ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಏನು ರಾಬರಿ ಮಾಡಿಲ್ಲ, ಹೋಗು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ, ಹೋಗಿ ತೊಂದರೆ ಇಲ್ಲ, ನೋಡ್ಕೈತಿ ಮಕ್ಕಳು ಅಂತೇಳಿ ಧೈರ್ಯ ಕೊಡೋರು ನನ್ನ. ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಾನು ಹೆಂಡ್ತಿನೇ ಕಾರಣ. ಸೂಪರ್. ಸೊ ಮಕ್ಳು ಹೇಗೆ ರಿಯಾಕ್ಟ್ ಮಾಡ್ತಿದ್ರು? ಮಕ್ಕಳು ಕೂಡ ಅವರು ಸ್ಕೂಲಲ್ಲಿ ಓದಿ ನಮ್ಮ ಹೆಣ್ಮಕ್ಳು ಓದಿಸ್ಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಮಕ್ಕಳನ್ನ ನೋಡ್ಕೊಳ್ಳೋದು ಪೂರ್ತಿ ಅವರೇನೆ, ನಂದೇನು ಒತ್ತಡ ಇಲ್ಲ. ಅಲ್ಲಿ 100ಕ್ಕೆ 100 ಮಕ್ಕಳನ್ನ ಸಾಕಿದ್ದು ಅವರೇನೆ. ನಿಜವಾಗ್ಲು ನಿಮ್ಮ ಈ ಹೋರಾಟದ ಜರ್ನಿಗೆ ಸಾಥ್ ನೀಡಿರೋ ನಿಮ್ಮ ಧರ್ಮಪತ್ನಿಗೆ ನಮ್ದೊಂದು ಸಲಾಂ. ಸೊ ಅವ್ರ ಬಗ್ಗೆ, ಅವರ ಒಂದು ಪ್ರೀತಿ ಇರಬಹುದು, ಅವರ ಒಂದು ಸಪೋರ್ಟ್ ಇರಬಹುದು, ಲಾಲನೆ ಪಾಲನೆ ಬಗ್ಗೆ 1-2 ಮಾತುಗಳಲ್ಲಿ ಹೇಳೋದಾದ್ರೆ? ಇಲ್ಲ, ಅವತ್ತಿನ ಹೇಳಿದ್ನಲ್ಲ, ಈ ಕನ್ನಡ ಒಂದು ಬಂದಾಗ, ಧಕ್ಕೆ ಬಂದಾಗ ಹೋರಾಟಕ್ಕೆ ಹೋದ್ರೆ ಖುಷಿ ಪಡೋರು. ಮೊದಲೇ ಹೋಗಂತ ಹೇಳೋರು, ಬೆಳಗಿನ ಇಡ್ಲಿ ತಿಂಡಿ ಮಾಡಿಸ್ಬಿಟ್ಟು ಕಳಿಸೋರು, ಶಾಲೆ ಹಾಕ್ಬಿಟ್ಟು ಹೋಗಿ ನೀನು ಒಳ್ಳೆ ಕನ್ನಡದ ಕೆಲಸ ಮಾಡ್ತಿದ್ರು ಹೋಗಂತ ಖುಷಿಯಿಂದ ಕಳಿಸೋರು ನನ್ನ.